ಆರೋಷಕ ಅವರ ಆರೋಪಗಳು ಎಷ್ಟು ಸತ್ಯ ಸುಳ್ಳು ಅನ್ನುವಂಥದ್ದು 39,000 ಕೋಟಿ ಯಾವ ರೀತಿ ಲೂಟಿಯಾಗಿದೆ ಅನ್ನುವಂಥದ್ದು ಯಾವುದಾದ್ರು ಒಂದು ಉದಾಹರಣೆ ಕೊಟ್ಟು ಹೇಳುವಂಥ ಕೆಲಸವನ್ನು ಮಾಡಬೇಕಲ್ವಾ. ಆ ಕಸದ ವಾಸನೆ ಬರದೇ ಇರುವಂಥದ್ದು ಖರ್ಚು ಮಾಡ್ತಾ ಇರುವಂಥ ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ಸುಮಾರು 500 ಕೋಟಿ. ಆರೋಷಕ ಅವರು ಈ ಆರೋಪ ಮಾಡಿದಂತಹ ಉದ್ದೇಶ ಏನು ಅಂತ ಹೇಳ್ತೀರಿ? ನೋಡಿ, ವಿರೋಧ ಪಕ್ಷ ನಾಯಕನಾಗಿರುವಂಥದಕ್ಕೆ ನಾಲಾಯಕ ವ್ಯಕ್ತಿ. ಈ ಆರೋಪಗಳನ್ನು ಮಾಡಿರುವಂತಹ ಆರೋಷಕ ಅವರಿಗೆ ಈ ಮೂಲಕ ನೀವು ಏನು ಹೇಳಿಕ್ಕೆ ಬಯಸ್ತೀರಿ? ನೀವು ಮಾಡಿರೋ ಆರೋಪದಲ್ಲಿ ಒಂದೇ 1% ಸತ್ಯ ಇದ್ದರೆ ನೀವು ಏನು ಹೇಳ್ತೀರೋ ಅದು ನಾನು ಕೇಳಿ. ಪ್ರತಿಧ್ವನಿ ನ್ಯೂಸ್ನೊಂದಿಗೆ ಕೆಪಿಸಿಸಿ ವಕ್ತಾರದಂತಹ ಎಂ ಲಕ್ಷ್ಮಣ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಕಳೆದ 2-3 ದಿನಗಳ ಹಿಂದೆ ವಿಪಕ್ಷ ನಾಯಕ ಆರೋಷಕ್ ಅವರು ಕಸದ ಹೆಸರಲ್ಲಿ 36 ಕೋಟಿಯನ್ನು ಲೂಟಿ ಮಾಡಲಾಗಿದೆ ಸರ್ಕಾರ ಅನ್ನುವಂಥದ್ದನ್ನು ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ನೀವು ಕೂಡ ತಿರುಗೇಟನ್ನು ನೀಡಿದಿರಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ಆರೋಷಕ್ ಅವರ ಆರೋಪಗಳು ಎಷ್ಟು ಸತ್ಯ ಸುಳ್ಳು ಅನ್ನುವಂಥದ್ದು? ಆರೋಷಕ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಅವರ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಸತತವಾಗಿ ಕಳೆದ 3 ವರ್ಷದಿಂದ ಪ್ರಯತ್ನ ಮಾಡ್ತಾರೆ. ಅವರು ವಿರೋಧ ಪಕ್ಷ ನಾಯಕರು ಇದ್ದೀವಿ ಅಂತ ಹೇಳುವಂಥ ಒಂದು ಮೆಸೇಜ್ನ ಅವರ ಹೈಕಮಾಂಡ್ ಕಳಿಸುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಯಾವುದಾದ್ರೂ ಒಂದು ದಿವಸ ಯಾವತ್ತಾದ್ರೂ ಅಶೋಕ್ ಅವರು ದಾಖಲೆಗಳ ಸಮೇತ ಮಾತಾಡಿರುವಂಥದ್ದು ನೀವೆಲ್ಲರೂ ನೋಡಿದ್ದೀರಾ? ಬರೀ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಒಂದು ಕೆಲಸ. 39,000 ಕೋಟಿ ಕಸದಲ್ಲಿ ಕಾಂಗ್ರೆಸ್ನವರು, ಅದು ಪರ್ಟಿಕ್ಯುಲರಾಗಿ ಡಿ ಕೆ ಶಿವಕುಮಾರ್ ಅವರು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಅವರ ಆರೋಪ. 39,000 ಕೋಟಿ ಯಾವ ರೀತಿ ಲೂಟಿಯಾಗಿದೆ ಅನ್ನುವಂಥದ್ದು ಯಾವುದಾದ್ರು ಒಂದು ಉದಾಹರಣೆ ಕೊಟ್ಟು ಹೇಳುವಂಥ ಕೆಲಸವನ್ನು ಮಾಡಬೇಕಲ್ವಾ. ಬೆಂಗಳೂರು ನಗರದ ವ್ಯಾಪ್ತಿ ಸುಮಾರು 1,500 ಸ್ಕ್ವೇರ್ ಕಿಲೋಮೀಟರ್ GB ವ್ಯಾಪ್ತಿ. ಅಲ್ಲಿ 1.5 ಕೋಟಿ ಜನಸಂಖ್ಯೆ ಇರುವಂಥದ್ದು, 45 ಲಕ್ಷ ಮನೆಗಳಿರುವಂಥದ್ದು. ಡೈಲಿ ದಿನನಿತ್ಯ 6,200ರಿಂದ 6,300 ಟನ್ನಷ್ಟು ಕಸ ಸಂಗ್ರಹಣೆ ಆಗುತ್ತೆ. ಅದನ್ನು ಈಗ ಹಾಲಿ BBMP ವ್ಯಾಪ್ತಿನಲ್ಲಿ ಬರುವಂಥ ಏಜೆನ್ಸಿ, ಅಂದರೆ ಸರ್ಕಾರದ ಏಜೆನ್ಸಿ, ಅದು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ BSWML ಅನ್ನೋಂಥ ಒಂದು ಸಂಸ್ಥೆ, ಆರ್ಗನೈಜೇಷನ್ ಇದೆ. ಅದು ಸರ್ಕಾರದ ಆರ್ಗನೈಜೇಷನ್. ಅವರು ನಿರ್ವಹಣೆ ಮಾಡ್ತಾಯಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ನಿರ್ವಹಣೆ ವೆಚ್ಚ ಒಂದು ಟನ್ನಿಗೆ ಬರುವಂಥದ್ದು 4,670 ರೂಪಾಯಿ ಆಗುತ್ತೆ. 4,670 ರೂಪಾಯಿ ಖರ್ಚಾಗುತ್ತೆ. ಒಂದು ಟನ್ ಕಸ ಮನೆಯಿಂದ ತೆಗೆದುಕೊಂಡೋಗಿ ಆ ಡಂಪ್ ಪ್ಯಾಡ್ಗೆ ಹಾಕಿ ಸೆಗ್ರಿಗೇಟ್ ಮಾಡಿ ವಿಲೇವಾರಿ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ. ಈಗ ಹೊಸದಾಗಿ ಅದು ಸಂಪೂರ್ಣವಾಗಿ ವಿಲೇವಾರಿ ಆಗ್ತಾಯಿಲ್ಲ. ಈಗ ಏನು ಸುಮಾರು 6,200 6,300 ಟನ್ನಷ್ಟು ಕಸ ಸಂಗ್ರಹಣೆ ಆಗ್ತಾಯಿದೆಯಲ್ಲ, ಬರೀ 2,000 ಟನ್ನಷ್ಟು ಮಾತ್ರ ವಿಲೇವಾರಿ ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು. ಸುಮ್ಮನೆ 4,000 ಟನ್ನಷ್ಟು ಹಂಗೆ ಪೈಲಪ್ ಆಗ್ತಾಯಿದೆ, ಗುಡ್ಡೆ ರಾಶಿ ಬೀಳ್ತಾ ಇದೆ, ಆಗ್ತಾಯಿಲ್ಲ. ಅದು 2-3 ಕಡೆ ಏನೋ ಒಂದು, ಈಗ ಹಾಲಿ 7 ಕಡೆ ಅದು ಡಂಪ್ ಮಾಡುವಂಥ ಒಂದು ವ್ಯವಸ್ಥೆ. ಅಲ್ಲೆಲ್ಲ ಜನಗಳೆಲ್ಲ ಗಲಾಟೆ ಮಾಡ್ತಾರೆ, ದಯವಿಟ್ಟು ಕಸ ತಗೊಂಬಂದಿದ್ದು ಸುರಿಬಾಡಿ ಅಂತ. ನೀವು ಎಲ್ಲ ಸಾಕಷ್ಟು ದಿನನಿತ್ಯ ವರದಿ ಮಾಡ್ತಾಯಿದ್ದೀರಿ, ಜನಗಳು ವಾಸನೆ ಬರುತ್ತೆ ಸುರಿಬಾಡಿ ಅನ್ನೋದು ಗಲಾಟೆ ಮಾಡ್ತಾರೆ. ಆ ವಾಸನೆ ಬರದೇ ಇರುವಂಥದ್ದಕ್ಕೆ ಖರ್ಚು ಮಾಡ್ತಾ ಇರುವಂಥದ್ದು ಒಂದು ವರ್ಷಕ್ಕೆ ಎಷ್ಟು ಗೊತ್ತಾ? ಆ ಕಸದ ವಾಸನೆ ಬರದೇ ಇರುವಂಥದ್ದು ಸರ್ಕಾರ ಖರ್ಚು ಮಾಡ್ತಾ ಇರುವಂಥದ್ದು ಸುಮಾರು 500 ಕೋಟಿ, 450 ಕೋಟಿಯಿಂದ 500 ಕೋಟಿ ವಾರ್ಷಿಕವಾಗಿ ನಾವು ಖರ್ಚು ಮಾಡ್ತೀವಿ. ಕಳೆದ 5 ವರ್ಷದಿಂದ 450-500 ಕೋಟಿ ಖರ್ಚು ಮಾಡ್ತೇವೆ. ಎಲ್ಲ ಸೇರಿದರೆ ಡಂಪಿಂಗು, ಕಸ ಸಂಗ್ರಹಣೆ ಮಾಡುವಂಥದ್ದು ಎಲ್ಲ ಸೇರಿ 4,670 ರೂಪಾಯಿ ಒಂದು ಟನ್ನಿಗೆ ವೆಚ್ಚ ಬೀಳ್ತಾ ಇದೆ. ಈಗ ಹೊಸದಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ SWM ಅನ್ನುವಂಥ ಒಂದು ಸಂಸ್ಥೆ, ಡೆಲ್ಲಿ ಬೇಸ್ಡ್ ಕಂಪನಿ, ಅದು ರೆಗ್ಯುಲರಾಗಿ ಟೆಂಡರ್ ಕರೆದು ಫೈನಲೈಸ್ ಮಾಡಿರುವಂಥದ್ದು. ಇನ್ನು ಗೌರ್ಮೆಂಟ್ ಅಪ್ರೂವ್ ಮಾಡಿಲ್ಲ. ಆ ಗ್ಲೋಬಲ್ ಟೆಂಡರ್ ಕರೆದಿದ್ರು, 3 ಸರಿ ಕರೆದಿದ್ರು, ಯಾರೂ ಭಾಗವಹಿಸಲಿಲ್ಲ. 3ನೇ ಸರಿ 2-3 ಕಂಪ್ನಿ ಭಾಗವಹಿಸಿದ್ದ. ಅದರಲ್ಲಿ ಲೋಯೆಸ್ಟ್ ಟೆಂಡರ್ ಹೋಗಿರುವಂಥದ್ದು ಒಂದು ಡೆಲ್ಲಿ ಬೇಸ್ಡ್ ರಾಮ್ಕಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಕಂಪ್ನಿಗೆ ಅದು ಫೈನಲೈಸ್ ಮಾಡಿದ್ದಾರೆ. ಅವರ ಪ್ರಕಾರ 1 ಟನ್ ಕಸವನ್ನು ಮನೆಯಿಂದ ಸಂಗ್ರಹ ಮಾಡಿ ಪ್ರೈಮರಿ ಸ್ಟೇಜಿನಲ್ಲಿ ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡಿ ಅಲ್ಲಿಂದ ಸೆಗ್ರಿಗೇಟ್ ಮಾಡಿ ಮತ್ತೆ ಅದನ್ನು ತಗೊಂಡೋಗಿ ವಿದ್ಯುತ್ ಶಕ್ತಿ ಮತ್ತು ಗ್ಯಾಸ್ನ ಉತ್ಪಾದನೆ ಮಾಡುವಂಥದ್ದು. 1 kg ಕಸನನ್ನು ಎಲ್ಲೂ ಉಳಿಬಾರ್ದು, ಒಂದು ದಿವಸಕ್ಕೆ ಸಂಪೂರ್ಣವಾಗಿ ವಿಲೇವಾರಿ ಆಗಬೇಕು. ಆ ವಿಲೇವಾರಿ ಮಾಡುವಂಥ ಒಂದು ವ್ಯವಸ್ಥೆಗೆ ಖರ್ಚು ಅವರು ಕೋಟ್ ಮಾಡಿರುವಂಥದ್ದು ಮೊದಲನೇ ವರ್ಷಕ್ಕೆ 539 ಕೋಟಿ ದುಡ್ಡು.
ನಾವು BBMPಯಿಂದ ಕೊಡಬೇಕು. ಈಗ ಹಾಲಿ ಖರ್ಚು ಬರ್ತಾ ಇರುವಂಥದ್ದು ಒಂದು ವರ್ಷಕ್ಕೆ BBMP ವ್ಯಾಪ್ತಿನಲ್ಲಿ ಅವ್ರದ್ದೇ ಏಜೆನ್ಸಿ ಮಾಡ್ತಾರಲ್ಲ 1344 ಕೋಟಿ ಖರ್ಚು ಬರ್ತಾ ಇದೆ ಒಂದು ವರ್ಷಕ್ಕೆ. ಇವನು ಏಜೆನ್ಸಿನಿಗೆ ಕೊಟ್ಟರೆ 539 ಕೋಟಿ ಮೊದಲನೇ ವರ್ಷ, ಎರಡನೇ ವರ್ಷ 563 ಕೋಟಿ, ಮೂರನೇ ವರ್ಷ 583 ಕೋಟಿ, ನಾಲ್ಕನೇ ವರ್ಷ 600 ಚಿಲ್ಲರೆ ಕೋಟಿ. ಆ ಥರ 30 ವರ್ಷದ ಪೀರಿಯಡ್ ಅದು. 30 ವರ್ಷಕ್ಕೂ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ಪಟ್ಟಿ ಅವನೇ ಕೊಟೇಶನ್ ಕೊಟ್ಬಿಟ್ಟಿದ್ದಾರೆ. ಎಸ್ಟಿಮೇಟ್ ಮಾಡಿ ನಾವು ಅದನ್ನು ಅಪ್ರೂವ್ ಮಾಡಿದ್ದೀವಿ. 39,000 ಚಿಲ್ಲರೆ ಕೋಟಿ 30 ವರ್ಷಕ್ಕೆ ತಗುಲುವಂಥ ಒಂದು ವೆಚ್ಚ. ಇದನ್ನು ನೀವು ಹಾಲಿ ವ್ಯವಸ್ಥೆಯನ್ನು ಕಂಟಿನ್ಯೂ ಮಾಡುವಂಥದ್ದಾದರೆ ತಗುಲುವಂಥ ವೆಚ್ಚ ಎಷ್ಟು ಗೊತ್ತಾ? 48,000 ಕೋಟಿ ಆಗುತ್ತೆ 30 ವರ್ಷಕ್ಕೆ. 39,000 ಕೋಟಿ ಕಮ್ಮಿನ, 48,000 ಕೋಟಿ ಕಮ್ಮಿನ, ಅದರಿಂದ ನಾವು ಉಳಿತಾಯ ಮಾಡ್ತೀವೋ ಇಲ್ಲ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದು ನೀವೇ ಯೋಚನೆ ಮಾಡಿ. ಸುಮಾರು 10,000 ಕೋಟಿಯಷ್ಟು ಉಳಿತಾಯ ಮಾಡ್ತಾ ಇದ್ದೀವಿ. ಆಮೇಲೆ ವ್ಯವಸ್ಥಿತವಾಗಿ ಸೈಂಟಿಫಿಕ್ಕಾಗಿ ಅದು ವಿಲೇವಾರಿ ಮಾಡುವಂಥದ್ದಕ್ಕೆ ಆ ಕಂಪ್ನಿ ಇಟ್ ಈಸ್ ಅಪ್ರೂವ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅವರು ಪಾರದರ್ಶಕವಾದಂತಹ ಒಂದು ಅಂಕಿಅಂಶಗಳು ಇರುವಾಗ ಆರೋಶಕ್ ಅವರು ಈ ಆರೋಪ ಮಾಡಿದಂತಹ ಉದ್ದೇಶ ಏನು ಅಂತ ಹೇಳ್ತೀರಿ? ನೋಡಿ, ಅವರು ಮೈಂಡ್ಲೆಸ್ ವ್ಯಕ್ತಿ, ವಿರೋಧ ಪಕ್ಷ ನಾಯಕನಾಗಿರುವಂಥದ್ದಕ್ಕೆ ನಾಲಾಯಕ ವ್ಯಕ್ತಿ. ಒಂದು ಸ್ಟಡಿ ಮಾಡಿ ಹೊರಗಡೆ ಬರಬೇಕು. ಅವರೇನು ಮಾಧ್ಯಮದಲ್ಲಿ ನಾನು ಗಮನಿಸಿದೆ, ಇವತ್ತಿನ ದಿವಸ 1 ಟನ್ನು ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವಂಥದ್ದಕ್ಕೆ ಖರ್ಚಾಗ್ತಾ ಇರುವಂಥದ್ದು ಬರೀ 260 ರೂಪಾಯಿ ಅಂತಾರೆ. ಎಲ್ಲಿ ತೋರಿಸಿ 260 ರೂಪಾಯಿಗೆ 1 ಟನ್ ಕಸವನ್ನು ನೀವು ಸಂಗ್ರಹ ಮಾಡಿ ವಿಲೇವಾರಿ ಮಾಡುವಂಥದ್ದು ಬರೀ 260 ರೂಪಾಯಿ ಅಂತ ಅವ್ರು ಹೇಳ್ತಾವ್ರೆ. BBMP ಅವ್ರು ಕೊಡ್ತಾ ಇರುವಂಥ ರೇಟಿನ ತಗುಲುವಂಥ ವೆಚ್ಚ 4,670 ರೂಪಾಯಿ ಅಂತ ಹೇಳ್ತಾವ್ರೆ. ಈ ಮನುಷ್ಯ 260 ರೂಪಾಯಿ ಅಂತಾರೆ. ಇದು ಸುಳ್ಳಲ್ವಾ? ಆಮೇಲೆ ಆ ಕಂಪ್ನಿ ಏನು ಇವರು ಈಗ ಅಲಾಟ್ ಆಗಿದೆ, ಆ ಕಂಪ್ನಿ ಬ್ಲ್ಯಾಕ್ ಲಿಸ್ಟಲ್ಲಿತ್ತು ಅಂತಾರೆ. ಬ್ಲ್ಯಾಕ್ ಲಿಸ್ಟಲ್ಲಿರಲಿಲ್ಲ. ಅದು 2021ರಲ್ಲಿ ವರ್ಲ್ಡ್ ಬ್ಯಾಂಕ್ದು ಯಾವುದೋ ಒಂದು ವರ್ಕ್ ತಗೊಂಡು ಆ ವರ್ಕನ್ನು ಅವರ ಪರ್ಮಿಷನ್ ಇಲ್ದೇ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿದ್ದಕ್ಕೆ ಆ ಕಂಪ್ನಿನ 20 ಮಂತ್ಸು ಪ್ರಹೈಬಿಟ್ ಮಾಡಿದರು. ಯಾವುದೇ ವರ್ಲ್ಡ್ ಕಂಪನಿ ಕೆಲಸಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಅವರಿಗೆ ಅವಕಾಶ ಕೊಡಬಾರ್ದು ಅಂತ, ಡಿಬಾರ್ಮೆಂಟ್ ಅಂತ ಕರಿತೀವಿ ನಾವು. ಆ ಡಿಬಾರ್ಮೆಂಟ್ ಮಾಡಿದರು, ಬ್ಲ್ಯಾಕ್ ಲಿಸ್ಟ್ ಮಾಡಿರಲಿಲ್ಲ. ಅದು ಮುಗೀತು, 20 ಮಂತ್ಸ್ ಮುಗೀತದು. ಸಬ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಅವರೇನು ಬೇರೆ ಇನ್ನೇನು ಕೆಲಸದ ನ್ಯೂನ್ಯತೆ ಇಲ್ಲ, ಮೋಸ ಮಾಡಿ ಇರೋದ್ರಿಂದ ಅವ್ರನ್ನ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಹೊಡೆದ್ಬಿಟ್ಟಿರುವಂಥದ್ದಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡಿರುವಂಥ ಕಂಪ್ನಿ ಅಲ್ಲ. ಸೇಮ್ ಕಂಪನಿ ದೇ ಆರ್ ಡೂಯಿಂಗ್ ಇನ್ ಚೆನ್ನೈ, ದೇ ಆರ್ ಡೂಯಿಂಗ್ ಇನ್ ಹೈದ್ರಾಬಾದ್, ವೆರಿ ಸಕ್ಸಸ್ಫುಲಿ ದೇ ಆರ್ ಡೂಯಿಂಗ್. ಅಲ್ಲೂ ಅಷ್ಟೇ 30 ವರ್ಷ 25 ವರ್ಷ 30 ವರ್ಷಕ್ಕೆ ಕೊಟ್ಟಿರುವಂಥದ್ದು. ಯಾಕೆ ನಾವು 30 ವರ್ಷಕ್ಕೆ ಕೊಡ್ತಾ ಇದ್ದೀವಿ? ಎವ್ರಿ ಇಯರ್ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಬರೀ ಕಸ ತೊಗೊಂಡೋಗಲ್ಲ ಬಿಸಾಕುವಂಥ ವ್ಯವಸ್ಥೆ ಅಲ್ಲ ಇದು. ಕಸ ವಿಲೇವಾರಿ ಆಗಬೇಕು. ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಡಿಸ್ಪೋಸ್ಡ್ ಲಾಂಗ್ ಟರ್ಮು. 30 ವರ್ಷ ಕೊಡುವಂಥದ್ದು ಉದ್ದೇಶ ಏನು ಅಂತಂದರೆ ಕಸ ವಿಲೇವಾರಿ ಮಾಡುವಂಥದ್ದಕ್ಕೆ ಅವನು ಇನಿಷಿಯಲಲ್ಲಿ ಸುಮಾರು 4,000 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ. ಅವನು ಈಸ್ ಇನ್ವೆಸ್ಟಿಂಗ್ 4,000 crores. ಆ 4,000 ಕೋಟಿ ಇನ್ವೆಸ್ಟ್ ಮಾಡುವಂಥದ್ದು ಏನಕ್ಕೆ ಗೊತ್ತಾ? ಡಂಪಿಂಗ್ ಯಾರ್ಡು, ಆ ಮೆಷಿನರೀಸು, ಮೀಥೇನ್ ಗ್ಯಾಸ್ನ ಸಪ್ರೇಟ್ ಮಾಡುವಂಥದ್ದು ಮೆಷಿನ್ಸು, ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುವಂಥದ್ದಕ್ಕೆ ಇನ್ಸ್ಟ್ರೂಮೆಂಟ್ಸು, ಗ್ಯಾಸ್ನ ತಯಾರಿ ಮಾಡುವಂಥದ್ದಕ್ಕೆ ಕಾಂಪೊನೆಂಟ್ಸು, ಮೆಷಿನ್ಸು, ಅವನ್ನೆಲ್ಲ ತಗೊಂಬಂದು ಇನ್ವೆಸ್ಟ್ ಮಾಡ್ತಾನೆ ಅವನು. ನಾವು ಇನ್ವೆಸ್ಟ್ ಮಾಡುವಂಥದ್ದು ನಾವು ದುಡ್ಡು ಕೊಡ್ತಾ ಇಲ್ಲ, ಭೂಮಿ ಫ್ರೀ ಕೊಡ್ತಾ ಇದ್ದೀವಿ. ಸರ್ಕಾರಿ ಭೂಮಿ 2 ಕಡೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಒಂದು ಕಡೆ 115 ಎಕರೆ ಬೆಂಗಳೂರು ದಕ್ಷಿಣದಲ್ಲಿ, ಇನ್ನೊಂದು ಕಡೆ ಬೆಂಗಳೂರು ಉತ್ತರದಲ್ಲಿ 135 ಎಕರೆ. ಆ ಜಾಗವನ್ನು ಲೀಸಿಗೆ ಕೊಡ್ತಾ ಇದ್ದೀವಿ. ಅದಕ್ಕೂ ನಾವು ಬಾಡಿಗೆ ಕೊಡ್ತಾವೆ ನಾವು. ಎಸ್, ಓಕೆ. ಈ ಆರೋಪಗಳನ್ನು ಮಾಡಿರುವಂಥ ಆರೋಶಕ್ ಅವರಿಗೆ ಈ ಮೂಲಕ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲ, ನಾನು ಅಶೋಕು, ಛಲವಾದಿ ನಾರಾಯಣ ಸ್ವಾಮಿ, ಕುಮಾರಸ್ವಾಮಿಗೆ ದಯಮಾಡಿ ನೀವು ಮಾಧ್ಯಮದ ಮುಂದೆ ಒಂದು ದಿವಸ ನಾವು ಫಿಕ್ಸ್ ಮಾಡಿ, ನೀವು ಎಲ್ಲಿ ಕರೆದು ನಾನು ಬರ್ತೀನಿ, ಡಾಕ್ಯುಮೆಂಟ್ ಸಮೇತ ತಗೊಂಬರ್ತೀನಿ. ನೀವು ಮಾಡಿರೋ ಆರೋಪದಲ್ಲಿ 1% ಸತ್ಯ ಇದ್ದರೆ ನೀವು ಏನು ಹೇಳ್ತಿರೋ ಅದು ನಾನು ಕೇಳ್ತೀನಿ. 100% ನಿಮಗೆ ಬೇಸಿಕ್ ಗಾಳಿಗಂಧ ಗೊತ್ತಿಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಅನ್ನುವಂಥದ್ದೇ ಗೊತ್ತಿಲ್ಲ. ನೀವು ಸುಮ್ಮನೆ ಆರೋಪ ಮಾಡಬೇಕು, ಮೀಡಿಯಾದಲ್ಲಿರಬೇಕು, ಪ್ರಚಾರ ಗಿಟ್ಟಿಸ್ಕೋಬೇಕು. ನಿಮ್ಮ ಹೈಕಮಾಂಡ್ಗೆ ವಿರೋಧ ಪಕ್ಷ ನಾಯಕ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಒಂದು ರೆಸಿಸ್ಟೆನ್ಸ್ನ ಒಡ್ತಾ ಇದ್ದಾನೆ ಅನ್ನುವಂಥ ತೋರಿಸ್ಕೊಬೇಕು. ಏನೂ ಸಿಗ್ತಾ ಇಲ್ಲ ನಿಮಗೆ. ನೀವೇ ಕ್ರಿಯೇಟ್ ಮಾಡಿ ಕಥೆನ ಕಟ್ಬಿಟ್ಟು ಜನಗಳ ಮುಂದೆ, ಮಾಧ್ಯಮದ ಮುಂದೆ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ ಅಷ್ಟೇ. ಎಲ್ಲಾದರೂ ಒಂದೇ ಒಂದು ಪರ್ಸೆಂಟೇಜು ಎಲ್ಲಾದರೂ ಅನ್ಯಾಯ ಆಗಿರುವಂಥದ್ದು. 10,000 ಕೋಟಿ ಚಿಕ್ಕ ಬ್ಯಾಗ್ ತಗೊಂಡವ್ರೆ ಅಂತಾರೆ, 39,000 ಕೋಟಿ ಲೂಟಿ ಅಂತಾರೆ. 39,000 ಕೋಟಿ ಲೂಟಿ ಹೆಂಗ್ರಿ ಆಗುತ್ತೆ? ವರ್ಷ ನಾವು ಅವನ ಕಸ ವಿಲೇವಾರಿ ಮಾಡಿದ್ಮೇಲೆ ಕೊಡುವಂಥ ದುಡ್ಡು ಸರ್ಕಾರ ಬಿಲ್ ಮೂಲಕ ಕೊಡುತ್ತೆ. ಅವ್ನು ಕೆಲಸ ಮಾಡಿ ಆದಮೇಲೆ
39 ಸಾವಿರ ಲೂಟಿ ಹೆಂಗಾಗ್ಬಿಡುತ್ತೆ? 10,000 ಹೆಂಗೆ ಅವನು ಅಡ್ವಾನ್ಸಾಗಿ ಯಾರಾದ್ರೂ 30 ವರ್ಷಕ್ಕೇ ಸರ್ಕಾರ ಅವನಿಗೆ ಕಮಿಷನ್ ಕೊಡುತ್ತಾ? ಇದು ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ? ಕಾಮನ್ ಸೆನ್ಸ್ ಇಲ್ಲದೇ ಏನೇನೋ ಮಾತಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ. ಇದಿಷ್ಟು ಎಂ ಲಕ್ಷ್ಮಣ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.